ಅಂದಿವ್ರೆ ಕಾವೇರಿ ಅವರೇ, ನಮ್ಮ ಪ್ಲಾನ್ನ ಫಸ್ಟ್ ಸ್ಟೆಪ್ ಸಕ್ಸಸ್ಫುಲ್ ಕಂಪ್ಲೀಟ್ ಆಯಿತು. ಏನ್ ಸರ್ ಏನ್ ಹೇಳ್ತಿದ್ದೀರಾ? ಹೇಗಿದ್ರು ವಿವೇಕ್ ವೃಂದಾಗೆ ಅಂಡ, ಅವನೇ ಅವಳ ತಂದೆ ಸ್ಥಾನದಲ್ಲಿ ಇದ್ದಾನೆ. ಅವನ್ ಮದುವೆ ಆದ್ರೆ ಅವನೆಂಟಿ ವೃಂದಾಗೆ ತಾಯಿ ಸ್ಥಾನ ತುಂಬ್ತಾಳೆ. ಇವರಿಬ್ರು ಅಪ್ಪ ಅಮ್ಮನ ಸಮಾನ ಆಗ್ತಾರೆ ಅಂದ್ರೆ ಖಂಡಿತ ದೂರ ಇರಬಹುದು. ಆದ್ರೆ ಅದಕ್ಕೂ ಮೊದಲು ಇವರಿಬ್ರು ಮದುವೆ ಆಗಿರ್ಬೇಕು. ಅಂತೂ ನಮಗೊಂದು ಸ್ವಲ್ಪ ಟೈಮ್ ಸಿಕ್ತಲ್ಲ. ಇವಾಗ ಹ್ಯಾಪಿನಾ ನೀವು? ಪಾಪು, ನೀನು ಕೇಳಿದ ಹಾಗೆ ನನ್ನ ಕೈಲಾದ ಸಹಾಯನ ನಾನು ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ, ಥ್ಯಾಂಕ್ ಯು. ಈಗಲೇ ಇಷ್ಟು ಖುಷಿ ಪಡಬೇಡ ಪಾಪು. ಡೋಂಟ್ ಸೆಲೆಬ್ರೇಟ್ ಅಂಟಿಲ್ ಯು ವಿನ್. ಹಾಗೆ ಇನ್ಮುಂದೆ ನನ್ನಿಂದ ಈ ಥರ ಸಹಾಯ ಮಾಡೋದು ಆಗೋಲ್ಲ. ಅಮ್ಮ, ಯಾಕೆ ಹೀಗೆ ಹೇಳ್ತಾ ಇದೀಯಾ? ಮಕ್ಕಳಿಗೆ ನಾವು ಸಹಾಯ ಮಾಡದೆ ಬೇರೆ ಯಾರಮ್ಮ ಮಾಡ್ತಾರೆ? ನೀನು ಸುಮ್ಮನೆ ಇರು ಶಶಿ. ನಾನು ಈಗ ಮಾಡಿದ್ದೆ ತಪ್ಪು. ಪುರೋಹಿತ್ರ ಹತ್ರ ಆ ಥರ ಸುಳ್ಳು ಹೇಳಿಸಿದ್ದು ಸರಿಯಲ್ಲ. ಏನೋ ನಮ್ಮ ಅನುಕೂಲಕ್ಕೆ ಅನಿಕ ಜೀವನ ಚೆನ್ನಾಗಿರ್ಲಿ, ಹಾಗೆ ಇವರಿಬ್ಬರ ಜೀವನ ಕೂಡ ಚೆನ್ನಾಗಿರ್ಲಿ ಅಂತ ಹಾಗೆ ಮಾಡಿದ್ದು. ಆದರೆ ವಿವೇಕ್ ವೃಂದ ಮುಖ ನೋಡೋವಾಗ ತುಂಬ ನೋವಾಯಿತು. ಅವರಿಬ್ಬರಿಗೂ ಆ ಥರ ನೋವು ಕೊಟ್ಟಿದ್ದು ತಪ್ಪಲ್ವಾ? ಹಾಗಂತ ಅಗಸ್ತ್ಯ ಮತ್ತೆ ವೃಂದನ್ ಮದುವೆ ಮಾಡೋಕ್ಕಾಗತ್ತಮ್ಮ ನಾವು? ಅದಕ್ಕೆ ತಾನೇ ಪಾಪು ಹೇಳ್ದ ಹಾಗೆ ಮಾಡಿರೋದು. ಆದರೆ ಇನ್ನು ಮುಂದೆ ಇವರಿಬ್ಬರು ಜೀವನದ ನಿರ್ಧಾರನ ತಗೋಬೇಕಾಗಿರೋದು ಇವರಿಬ್ಬರೇ. ಪಾಪು ಟೈಮ್ ಬೇಕು ಅಂದ, ಕೊಡ್ಸಿದ್ದೀನಿ. ಇನ್ನು ಮುಂದೆ ಏನು ಮಾಡಬೇಕು, ಹೇಗೆ ನಿಭಾಯಿಸ್ಬೇಕು ಅನ್ನೋದನ್ನ ಇವರೇ ಡಿಸೈಡ್ ಮಾಡಬೇಕು. ಇದೆಲ್ಲ ನಿಮ್ದೇ ಕೆಲಸ ಅನ್ಸಿತ್ತು. ಆ ಅನುಮಾನ ಈಗ ನಿಜ ಆಯ್ತು. ಅಲ್ಲ ಅತ್ತೆ, ಅನಿಕಾ ನಿಮ್ಮ ಮೊಮ್ಮಗಳು, ಇವತ್ತು ಅವಳ ಮದುವೆ ಅನ್ನೋದು ನಿಮಗೆ ನೆನಪಿದೆಯಾ ಏನೋ? ನಿಮ್ಮ ಮೊಮ್ಮಗಳ ಬಗ್ಗೆ, ಅವಳ ಜೀವನದ ಬಗ್ಗೆ, ಅವಳ ಮದುವೆ ಬಗ್ಗೆ ನಿಮ್ಗೇನಾದ್ರೂ ಚಿಂತೆ ಇದೆಯಾ? ಇಂಥ ಟೈಮ್ನಲ್ಲೂ ಈ ಕಾವೇರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಅದು ಸಾಲದಕ್ಕೆ ಪುರೋಹಿತರು ಕೈಲಿ ಈ ಥರ ಕೆಲಸ ಮಾಡಿಸ್ತಿದ್ದೀರಲ್ಲ. ಭೇಷ್ ಅತ್ತೆ, ಭೇಷ್. ನೋಡಂಬಿಕಾ, ನಾನು ಮೊದಲೇ ಈ ಮಾತನ್ನ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಕೇಳಿಸ್ಕೊ. ಅನಿಕಾ ನನ್ನ ಮೊಮ್ಮಗಳು. ಅವಳ ಬಗ್ಗೆ ನನಗೆ ಯೋಚನೆ ಇದೆ. ಅವಳು ಮದುವೆ ಚೆನ್ನಾಗಿ ನಡಿಬೇಕು, ನಡೆಯುತ್ತೆ. ಮತ್ತ್ಯಾಕೆ ಹೀಗೆ ಮಾಡಿದ್ರಿ? ಯಾಕಂದ್ರೆ ಅಗಸ್ತ್ಯ ಕೂಡ ನನ್ನ ಮೊಮ್ಮಗನೇ. ಅನಿಕಾ ಹೇಗೆ ಅವಳು ಇಷ್ಟಪಟ್ಟಿರೋ ಹುಡುಗನ ಜೊತೆ ಸಂತೋಷವಾಗಿರ್ಬೇಕು ಅಂತ ಅನ್ಕೊಂಡಿದ್ದೀನೋ, ಹಾಗೆ ಅಗಸ್ತ್ಯ ಕೂಡ ಅವನ ಹೆಂಡತಿ ಕಾವೇರಿ ಜೊತೆ ಸಂತೋಷವಾಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇವ್ರಿಗೆ ಮದುವೆ ಮಾಡಿದ್ದು ನಾನು. ಹಾಗಿರುವಾಗ ಇವ್ರ ರೆಸ್ಪಾನ್ಸಿಬಿಲಿಟಿ ನಂದೇ ತಾನೆ. ಹೌದು ಹೌದು, ಎಲ್ಲದಕ್ಕೂ ನಿಮ್ಮ ಹತ್ರ ಒಂದು ಸಮಜಾಯಿಷ ಇದ್ದೇ ಇರುತ್ತೆ ಅತ್ತೆ. ಅದ್ಬಿಡಿ, ನೆಕ್ಸ್ಟ್ ನಿಮ್ದೇನು ಪ್ಲ್ಯಾನು? ಪ್ಲ್ಯಾನ್ ಏನಿಲ್ಲ ಅಂಬಿಕಾ. ಇನ್ನು ಮುಂದಿಂದೆಲ್ಲ ಆ ದೇವ್ರೇ ನೋಡ್ಕೋತಾನೆ. ಮಾಡೋದೆಲ್ಲ ಮಾಡಿ ಕೊನೆಗೆ ದೇವ್ರ ಹೆಸರು ಹೇಳ್ಬಿಡಿ ಅತ್ತೆ. ಇದರಿಂದ ನನ್ನ ಮಗಳ ಜೀವನ ಏನಾದರೂ ಹಾಳಾದ್ರೆ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಯಾರ್ಯಾರ ಹಣೆ ಬರದಲ್ಲಿ ಏನು ಬರ್ದಿದ್ಯೋ ಅದೇ ಆಗುತ್ತೆ ಅಂಬಿಕಾ. ಅದನ್ನ ಬದಲಾಯಿಸೋಕೆ ನಾನ್ಯಾರು, ನೀನ್ಯಾರು?
ನನಗೆ ಅಪ್ಪ ಅಮ್ಮ ನೋಡಿದ ನೆನಪೂ ಇಲ್ಲ. ಅವ್ರ ಮುಖ ಹೇಗಿದೆ ಅನ್ನೋದು ನನ್ಗೆ ಗೊತ್ತಿಲ್ಲ. ಆದರೆ ನನ್ನ ಲೈಫಲ್ಲಿ ಏನೂ ಕೊರತೆ ಇಲ್ಲದ ಹಾಗೆ ನಾನು ಹೇಳಿದ್ದಕ್ಕೆಲ್ಲ ಎಸ್ ಎಸ್ ಅಂದ್ಕೊಂಡು ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೆ ಬ್ರೋ. ಥ್ಯಾಂಕ್ ಯು. ಆದ್ರೂ ಬ್ರೋ, ಕೆಲವೊಂದು ಸಿಚುವೇಶನಲ್ಲಿ ಅಪ್ಪ ಅಮ್ಮ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಲ್ವಾ. ನೋಡು, ಇವತ್ತು ನತ್ತು ಮದುವೆ ಇದೆ, ನಿಂದು ಮದುವೆ ಇದೆ, ಆದ್ರೆ ನಮ್ಮ ಅಪ್ಪ ಅಮ್ಮ ಮಾತ್ರ ನಮ್ಮ ಜೊತೆ ಇಲ್ಲ. ಅವ್ರಿದ್ದಿದ್ರೆ ನಾನು ಕಳಿಸ್ಕೊಡೋದಕ್ಕೆ ಎಷ್ಟು ಸಂಕಟ ಪಟ್ಟಿರೋರು, ಹಾಗೆ ಅದಕ್ಕೆನ ಮನೆ ತುಂಬಿಸ್ಕೊಡೋದಕ್ಕೆ ಎಷ್ಟು ಖುಷಿ ಪಟ್ಟಿರೋರಲ್ವಾ. ಅವರಿಬ್ರು ಇಲ್ಲದೆ ನಾವ್ ಹೇಗ್ ನಿಂತಿದ್ದೇವೆ ನೋಡು. ಈ ಮೂಮೆಂಟ್ಸ್ ಎಲ್ಲ ಅವ್ರ ಜೊತೆ ತುಂಬಾನೇ ಮಿಸ್ ಮಾಡ್ಕೋತಿದ್ದೇವೆ ಇಬ್ರು. ಈ ವಿಷಯದಲ್ಲಿ ನಾವಿಬ್ರು ತುಂಬಾನೇ ಅನ್ಲಕ್ಕಿ. ಹೌದವಿ, ಅಪ್ಪ ಅಮ್ಮನ ಸ್ಥಾನ ತುಂಬೋದಕ್ಕೆ ಈ ಪ್ರಪಂಚದಲ್ಲಿ ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ. ಅದರಲ್ಲೂ ನೀವು ಹೆಣ್ಮಕ್ಳು ಪಾಪ ಅಮ್ಮಂದಿರ ಜೊತೆ ತುಂಬ ಇಮೋಷ್ನಲ್ ಆಗಿ ಅಟ್ಯಾಚ್ ಆಗಿರ್ತೀರ. ನನ್ನ ಈ ಪರಿಸ್ಥಿತಿ ನೋಡೋದಕ್ಕೆ ತುಂಬ ಕಷ್ಟ ಆಗ್ತದೆ. ಪರವಾಗಿಲ್ಲ ಬ್ರೋ, ಈಗ ನನಗೆ ಅಮ್ಮನ ಥರ ಅತ್ತೆನೂ ಸಿಕ್ಕಿದ್ದಾರೆ, ಅತ್ತಿಗೆನೂ ಸಿಕ್ಕಿದ್ದಾರೆ. ನಿಜ ಹೇಳ್ಬೇಕು ಅಂತ ಅಂದ್ರೆ ಎರಡೆರಡು ಅಮ್ಮಂದ್ರು ಸಿಕ್ಕಿದ್ದಾರೆ. ಅಷ್ಟೇ ಯಾಕೆ, ನನ್ನ ಮುದ್ದು ಬ್ರೋ ಮದುವೆಲಿ ಗಂಡಿನ ಕಡೆಯೊಳಾಗಿ ನಾನೇ ಮುಂದೆ ನಿಂತ್ಕೊಂಡು ಎಲ್ಲ ಕೆಲಸನೂ ಮಾಡ್ಕೋತೀನಿ. ಆಮೇಲೆ ನನ್ನ ಬ್ರೋ ಹಾಗೆ ನನ್ನ ಅತ್ತಿಗೆ ನನ್ನನ್ನು ನನ್ನ ಅಗಸ್ಯನ್ಗೆ ದಾರ ಹಿಡಿದು ಕೊಡ್ತಾರೆ. ಎಸ್, ಇಷ್ಟೇ ಸಾಕು. ಐ ಆಮ್ ಸೋ ಹ್ಯಾಪಿ ಬ್ರೋ. ನೀನೇನೋ ಹ್ಯಾಪಿಯಾಗಿದ್ದೀವಿ, ಬಟ್ ನನಗೆ ಯಾಕೋ ಸಮಾಧಾನ ಆಗ್ತಿಲ್ಲ. ಸಮಥಿಂಗ್ ಇಸ್ ರಾಂಗ್ ಅನಿಸ್ತಾ ಇದೆ, ಬಟ್ ಏನು ಅಂತ ಗೊತ್ತಾಗ್ತಿಲ್ಲ. ಇದನ್ನೆಲ್ಲ ನಿನ್ನ ಹತ್ರ ಹೇಳಿ ನಿನಗೆ ಬೇಜಾರು ಮಾಡೋದು ನನಗೆ ಇಷ್ಟ ಇಲ್ಲ. ಇವರಿಬ್ರು ಅಪ್ಪ ಅಮ್ಮನ ಸಮಾನ ಆಗ್ತಾರೆ ಅಂದ್ರೆ ಖಂಡಿತ ದೂರ ಯಾರಿಬಹುದು. ಆದ್ರೆ ಅದಕ್ಕೂ ಮೊದಲು ಇವರಿಬ್ರು ಮದುವೆ ಆಗಿರ್ಬೇಕು. ಅನಿಕಾ, ಅನಿಕಾ, ಏನಾಯ್ತು? ಯಾಕೆ ಹೀಗೆ ಕೂತಿದ್ಯಾ? ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಮಾಮ್. ಅಚ್ಚಿ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಮಾತು ಮುಗಿಸಿ ಇಬ್ಬರು ಸ್ಮೈಲ್ ಮಾಡಿದ್ರು ಮಾಮ್. ಸಮಥಿಂಗ್ ಇಸ್ ರಾಂಗ್. ಅದನ್ನ ನೀನು ನೋಡಿದ್ಯಾ? ನೀನೇನು ಭಯ ಪಟ್ಕೋಬೇಡ್ವೆ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಭಯ ಪಡದೆ ಹೇಗಿರ್ಲಿ ಮಾಮ್, ಅಜ್ಜಿ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದಾರೆ ಅಂತಂದ್ರೆ ಏನೋ ದೊಡ್ಡದಾಗೆ ಪ್ಲಾನ್ ಮಾಡಿರ್ತಾರೆ. ಅಗಸ್ತ್ಯ ಮತ್ತೆ ವೃಂದ ಮದುವೆ ಆಗಲಿಲ್ಲ ಅಂತಂದ್ರೆ ವಿವೇಕ್ ಸುಮ್ಮನಿರ್ತಾನ ಮಾಮ್. ನಿಜವಾಗ್ಲೂ ನನ್ನ ಮದುವೆ ಆಗುತ್ತಾ ಮಾಮ್? ಒಂದು ವೇಳೆ ನನ್ನ ಮದುವೆ ಆದರೂ ವೃಂದನ್ ಮದುವೆ ಆಗದೆ ಹೋದರೆ ನನ್ನ ಲೈಫ್ ನರ್ಕ ಆಗೋಗುತ್ತೆ ಮಾಮ್. ಅನಿಕಾ, ಅಷ್ಟೊಂದು ಓವರ್ ಥಿಂಕ್ ಮಾಡಬೇಡ. ಹಾಗೆಲ್ಲ ಏನೂ ಆಗಲ್ಲ. ನಿನ್ನ ಮದುವೆ ನಿಲ್ಲೋದಕ್ಕೆ ನಾನು ಬಿಡಲ್ಲ. ಇವತ್ತು ನಿನ್ನ ವಿವೇಕ್ ಮದುವೆ ಆಗೇ ಆಗತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರು. ನೀನೇ ಭಯದಲ್ಲಿದ್ದರೆ ಎಲ್ರಿಗೂ ಡೌಟ್ ಬರುತ್ತೆ. ಮಾಮ್, ಆ ಕಾವೇರಿನ ಇಲ್ಲಿಂದ ಕಳಿಸಿದ್ರೆ ಎಲ್ಲಾನು ಸರಿ ಹೋಗ್ತಿತ್ತು. ಇವಾಗ ಏನು ಮಾಡೋದು ಮಾಮ್? ಹೇಳಿದ್ನಲ್ಲ ಅನಿಕಾ, ಮೊದಲು ನಿನ್ನ ಮದುವೆ ನಡೀಲಿ,
ಆಮೇಲೆ ಈ ಅಂಬಿಕಾ ಯಾರು ಅಂತ ಎಲ್ರಿಗೂ ತೋರಿಸ್ತೀನಿ. ಇವತ್ತು 2 ಮದುವೆ ಆಗತ್ತೆ. ನಿನ್ನ ವಿವೇಕ್ ಮದುವೆನೂ ಆಗತ್ತೆ, ವೃಂದನ ಮನೆ ಸೊಸೆಯಾಗೂ ಬರ್ತಾಳೆ. ಯಾವುದೇ ಕಾರಣಕ್ಕೂ ನಿನ್ನ ಮದುವೆ ನಿಲ್ಲೋದಕ್ಕೆ ನಾನು ಬಿಡಲ್ಲ. ಅದಕ್ಕೆ ಹ್ಮ್. ವಿವೇಕ್ ಬಂದಾಯ್ತು, ಇಲ್ಲೇನು ಮಾಡ್ತಾ ಇದ್ದೀರಾ? ಅನಿಕನ್ ಕರ್ಕೊಂಬನ್ನಿ ಬೇಗ. ಸರಿ. ಅನಿಕಾ ಬೇಗ ಬಾ. ಸಂತೋಷವಾಗಿರು, ನೋ ಟೆನ್ಷನ್. ಸರ್ ನಾನು ಆಗ್ಬೇಕು ಹೋಗೋದ್ನಲ್ಲ, ಆಗ ಇದೇ ಕನ್ಸ್ಕೊಂಡಿದ್ದು. ಈಗ ಅಜ್ಜಿ ಮಾವ ಬೇರೆ ಹೀಗೆ ಹೇಳ್ತಿದ್ದಾರೆ. ಸರ್ ಮದುವೆ ನಿಲ್ಸೋದಕ್ಕಾಗತ್ತ? ಮುಂದೆ ಏನು ಮಾಡೋದು ಗೊತ್ತಾಗ್ತಿಲ್ಲ. ಮೊದಲು ನಾವು ಹೀಗೆ ಭಯ ಪಡೋದನ್ನು ಬಿಡಬೇಕು. ಜೀವನದಲ್ಲಿ ಎಷ್ಟೆಷ್ಟೋ ಪರೀಕ್ಷೆಗಳು ಚಾಲೆಂಜಸ್ಗಳು ಬರುತ್ತಲ್ವಾ, ನಾವು ಅದನ್ನೆಲ್ಲ ಫೇಸ್ ಮಾಡಿಲ್ವಾ? ಇದು ಹಾಗೇನೆ. ನೀವೇ ಹೇಳ್ತಿರ್ತೀರಲ್ಲ, ಯಾವುದೊಂದನ್ನು ಪಾಸಿಟಿವ್ ಆಗಿ ಆನ್ಸರ್ ಮಾಡಬೇಕು ಅಂತ. ಇದನ್ನು ಹಾಗೆ ಮಾಡೋಣ. ಬಿ ಪಾಸಿಟಿವ್ ಹೆಂಡ್ತಿ. ನೀವು ಧೈರ್ಯವಾಗಿದ್ದೀರಾ ಅಥವಾ ನಂಗೆ ಸಮಾಧಾನ ಮಾಡೋದಕ್ಕೋಸ್ಕರ ಹೇಗೆ ಹೇಳ್ತಿದ್ದೀರಾ? ನಾನು ಕಾನ್ಫಿಡೆಂಟ್ ಆಗೇ ಹೇಳ್ತಾ ಇದ್ದೀನಿ. ನನ್ನಲ್ಲಿ ಬಂಡ ಧೈರ್ಯ ಬಂದಿದೆ. ನೀವು ಹಾಗೆ ಧೈರ್ಯ ತಂದ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಊರಿಂದ ಅಜ್ಜಿ ಮಾವ ಅತ್ತೆ ಕುಂಡ ಎಲ್ಲ ಬರ್ತಾ ಇದ್ದಾರೆ. ಅನಿಕಾ ಮೇಡಮ್ ಮದುವೆ ನಡಿಬೇಕು, ಆಮೇಲೆ ನಿಮ್ಮ ಮದುವೆ ನಡೀತಿರೋ ಹಾಗೆ ನೋಡ್ಕೋಬೇಕು. ಊರಿಂದ ಬಂದಿರೋರ್ಗೆ ನಿಮ್ಮ ಮದುವೆ ಇತ್ತು ಅನ್ನೋ ಸುಳಿವು ಕೂಡ ಸಿಗದೆ ಇರೋ ಹಾಗೆ ಸಂಭಾಳಿಸ್ಬೇಕು. ಹೀಗೆ ಎಲ್ಲ ಕಡೆಯಿಂದ ಹುಟ್ಟೊಟ್ಟಿಗೆ ಬಾಣಗಳು ಬರ್ತಾ ಇದ್ರೆ ಹೇಗೆ ಸರ್ ತಪ್ಪಿಸ್ಕೊಡೋದು? ನನಗಂತೂ ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟು ಹೋಗಿದೆ. ಒಂದ್ ವೇಳೆ ಚಂದ್ರು ಮಾವಂಗೆ ಏನಾದ್ರು ಆದ್ರೆ ಅದಕ್ಕಿಂತ ಸತ್ತಂಗೆ ಸರ್. ಚೇಚೆ, ಹಾಗೆಲ್ಲ ಏನೂ ಹೋಗಲ್ಲ. ಯಾಕೆ ಈ ಥರ ಎಲ್ಲ ಯೋಚನೆ ಮಾಡ್ತೀರಾ ನೀವು? ನಮ್ಮ ನಂಬಿಕೆ ನಮ್ಗೆ ಸುಳ್ಳಾಗಲ್ಲ. ಡೋಂಟ್ ವರಿ ಕಾವೇರಿ ಅವರೇ, ಇದನ್ನೆಲ್ಲ ನಾವು ಹೇಗೋ ನಿಭಾಯಿಸೋಣ. ಇವಾಗ ಅಜ್ಜಿ ನಮಗೆ ಹೆಲ್ಪ್ ಮಾಡಿಲ್ವಾ? ಮೋಸ್ಟ್ಲಿ ನಿಮ್ಮ ಕೊರ್ಗ ಜನ ನಮಗೆ ಬಂದಿರೋ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡ್ತಾನೆ. ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಗೆ ಹೆಲ್ಪ್ ಮಾಡ್ತಾನೆ. ನೋಡ್ತಾ ಇರಿ.